ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಟೈಮ್ ಬಂದು 7:30 ಆಗಿದೆ ಸ್ನೇಹಿತರೆ. ಸಮ್ಮರ್ ಹಾಲಿಡೇಸ್ ಶುರು ಆದಾಗ್ಲಿಂದ ನಮ್ಮ ಮನೇಲಿ ಎಲ್ಲರೂ ಲೇಟೇ ಹೇಳೋದು. ನನಗಂತೂ ಸಮ್ಮರ್ ಹಾಲಿಡೇ ಸ್ಪೆಷಲ್ಲು 5 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ಬಟ್ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಮತ್ತೆ ಮಲಗಿರ್ತೀನಿ, ಲೇಟಾಗಿ ಹೇಳ್ತೀನಿ. ಇಲ್ಲಿ ಸಾನು ಇವತ್ತು 7:30ಗೆ ಎದ್ದಿದ್ದಾಳೆ. ಅವಳಿಗೆ ನಿದ್ದೆ ಸಾಕಾಗ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲೇ ಕುತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ನಾವು ರಾಜೇಶ್ಗೋಸ್ಕರ ಎದ್ದಿರೋದು. ಬಾತ್ರೂಮ್ ಡೋರ್ನ ಫೋಕಸ್ ಮಾಡಿ ಬಿಟ್ಟಿದ್ದೀನಿ. ಅವ್ರು ಎದ್ದ ತಕ್ಷಣನೇ ಬಾತ್ರೂಮ್ಗೆ ಹೋದ್ರಾ, ನಾವು ಅವ್ರು ಬರೋ ಅಷ್ಟೊತ್ತಿಗೆ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಬಾಗಿಲು ನನಗೆ ಹಾಕಿದ ಸೌಂಡ್ ಬಂತು. ಸೊ ನಾನು ಎದ್ದು ಬಂದೆ, ಸಾನುಗೂ ಹೇಳಿಸ್ದೆ. ಆಮೇಲೆ ಹೆಂಗೆ ಸರ್ಪ್ರೈಸ್ ಕೊಡೋದು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ, ವೇಟ್ ಮಾಡ್ತಾನೆ ಇದ್ದೀವಿ. ಸೊ ಇವತ್ತು ಯಾಕೆ ಸರ್ಪ್ರೈಸು, ಇಷ್ಟೊಂದು ಸರ್ಕಸ್ಸು ಅಂದರೆ ಇವತ್ತು ನಮ್ಮ ರಾಜೇಶ್ ಅವರ ಬರ್ತ್ಡೇ. ಸೊ ಹೀಗೆ ನಮ್ಮ ರಾಜೇಶ್ ಅವರ ಬರ್ತ್ಡೇ ದಿನ ಶುರು ಆಯಿತು. ಸಾನುನೇ ಕಾನ್ಫೆಟ್ಟಿ ಮಾಡಿ ಇಟ್ಟಿದ್ಲು. ಆ್ಯಂಡ್ ಪಿಪಿಗೆ ರಾಜೇಶ್ ಅವರ ಫೋಟೋ ಕಟ್ ಮಾಡಿ ಹಾಕಿದ್ದಾಳೆ. ಸೊ ಅವಳಿಗೆ ಏನೋ ಒಂಥರ ಖುಷಿ, ಸೆಲೆಬ್ರೇಟ್ ಮಾಡಬೇಕು ಅಂದ್ರೇನ. ಬಟ್ ಆ ಖುಷಿ ನಮ್ಮ ರಾಜೇಶ್ ಅವ್ರಿಗಿಲ್ಲ. ಬಿಡೋ, ನಾವು ಏನು ಮೊದಲಿಂದ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಅವ್ರು ಅಷ್ಟೊಂದು ಇಷ್ಟಪಡೋದೇ ಇಲ್ಲ. ಈಗ ಸಾನು ಮತ್ತೆ ಮಲಗ್ತಾಳೆ, ರಾಜೇಶ್ ಅವರು ವಾಕಿಂಗ್ ಹೋಗ್ತಾರೆ, ನಾನು ನನ್ನ ಕೆಲಸಗಳನ್ನ ಶುರು ಮಾಡ್ತೀನಿ. ಇವತ್ತು ರಾಜೇಶ್ ಅವರ ಬರ್ತ್ಡೇ. ಬೆಳಿಗ್ಗೆ ವಿಶ್ ಮಾಡಿದ ಸರ್ಪ್ರೈಸ್ ಆಗಿ ನೋಡಿದ್ರಿ. ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇನ್ನು ತಿಂಡಿ ಆಗಿಲ್ಲ. ತಿಂಡಿಗೆ ಇವತ್ತು ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ. ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ತಿಂಡಿ ಮಾಡೋಣ ಅಂತ ಮಾಡಿರಲಿಲ್ಲ. ಈಗ ತಿಂಡಿ ಮಾಡಬೇಕು. ಅದ್ರ ಮುಂಚೆ ಪ್ರಸಾದ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಮೊದಲು ಅದನ್ನು ತಿಂದ್ಬಿಟ್ಟು ಆಮೇಲೆ ಹೊಟ್ಟೆ ಹಸಿವಿದ್ರೆ, ಯಾಕಂದರೆ ಇಷ್ಟಿಷ್ಟು ಕೊಡ್ತಾರೆ ಅವ್ರು, ಜಾಸ್ತಿನೇ ಕೊಡ್ತಾರೆ. ನಾವೇನಾದರೂ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅವತ್ತು ಮನೇಲಿ ತಿಂಡಿನೇ ಮಾಡೋದಿಲ್ಲ, ಅಷ್ಟೊಂದು ಕೊಟ್ಟಿರ್ತಾರೆ. ಬಟ್ ಇವತ್ತು ಮಾಡಿಬಿಟ್ಟಿದ್ದೀನಿ ತಿಂಡಿ. ಓಕೆ ಸ್ನೇಹಿತರೆ, ಬನ್ನಿ ಇವತ್ತಿನ ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಹೇಳಿದ್ರೆ ಇವಾಗ ತಾನೇ ಜಸ್ಟ್ ಮನೆ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಮ್ಮ ಫ್ರಿಡ್ಜ್ ತುಂಬಾ ಐಸ್ ಕಟ್ಟಿತ್ತು ಅಂದ್ಬಿಟ್ಟು ಡೀಫ್ರೋಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಐಸ್ ಬಿಟ್ಕೊಂಡಿರೋದು ನೋಡಿ. ಕಾಶ್ಮೀರ್ಗೆ ಹೋಗಿ ಬಂದಮೇಲೆ ಅಲ್ಲಿ ಇದು ಕ್ರಿಸ್ಟಲ್ಸ್ ಥರ ಇತ್ತಲ್ವಾ, ಆ ಥರನೇ ಕಾಣ್ತಾ ಇತ್ತು. ಅದಕ್ಕೆ ನಾನು ಪುಡಿ ಮಾಡ್ತೀನಿ ಇದನ್ನು ಅನ್ಕೊಂಡು ಟ್ರೈ ಮಾಡ್ತಾ ಇದ್ದಾಳೆ. ಅದು ಕರಗಿ ನೀರು ಹಾಕ್ತಾ ಇದೆ. ಇವಾಗ ನಾವು ಮಾಡ್ತಾ ಇದ್ದೀವಿ ಒಂದು ರೆಸಿಪಿ. ಅದು ಸಾನು ಫೇವ್ರೇಟು, ಬಟ್ ಸ್ಪೆಷಲ್ ಡೇ ಅಲ್ವಾ ಅಂತ ಇವತ್ತು ಮಾಡ್ತಾ ಇರೋದು. ಇಲ್ಲಾಂದಿದ್ರೆ ನಾನು ಮಾಡ್ತಾ ಇರಲಿಲ್ಲ. ರಾಜೇಶ್ಗೋಸ್ಕರ ಸಾನು ಫೇವ್ರೇಟ್. ನೋಡ್ರಿ, ನಮ್ಮ ಬರ್ತ್ಡೇ ಆದ್ರೂ ಮಕ್ಕಳ ಫೇವ್ರೇಟೇನೇ ಮಾಡಬೇಕು. ಸೊ ಅದಕ್ಕೆ ಆಲೂಗೆಡ್ಡೆ ಬೇಯಿಸಿದ್ದೆ. ಸಾನುನೇ ಮಧ್ಯಾಹ್ನ ಎಲ್ಲರೂ ರೆಡಿ ಮಾಡಿಕೊಟ್ಟಿದ್ಲು. ಅದನ್ನು ನೀರಲ್ಲಿ ಹಾಕಿ ತೊಳೆದು ಇಟ್ಟಿದ್ಲು. ನಾನು ಬೇಯಿಸಿದ್ದೀನಿ. ಅದನ್ನೀಗ ಸಿಪ್ಪೆ ತೆಗಿತಾ ಇದ್ದಾಳೆ. ಥ್ಯಾಂಕ್ ಯು ಸಾನು. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರಿಜ್ಜಿಂದ ತೆಗೆದು ಹೊರಗಡೆ ಇಟ್ಟಿದ್ದಾಳೆ. ಕಾರ್ನ್ಫ್ಲೋರ್ ಅದನ್ನು ಡಬ್ಬದಿಂದ ತಂದು ಹೊರಗಡೆ ಇಟ್ಟಿದ್ದಾಳೆ. ಆ್ಯಂಡ್ ಇದನ್ನೆಲ್ಲನೂ ನನಗೆ ಈರುಳ್ಳಿ ಎಲ್ಲ ಬಿಡಿಸ್ಕೊಟ್ಟಿದ್ಲು, ಕ್ಯಾಪ್ಸಿಕಮ್ ಎಲ್ಲ ತೊಳೆದು ಕೊಟ್ಟಿದ್ಲು. ಸೊ ಇದನ್ನೆಲ್ಲ ಈ ಥರ ನಾನು ಕಟ್ ಮಾಡಿದ್ದೀನಿ ಅಷ್ಟೇ ಈಗ, ಆಯಿತಾ. ಸಾನು ಹೆಲ್ಪ್ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ಈಗ ಚೀಸ್ ತರಿಸಿದ್ದೀನಿ, ಎಲ್ಲ ರೆಡಿಯಾಗಿದೆ. ಅದೊಂದು ಆಲೂಗೆಡ್ಡೆ ಒಂದು ಬಿಡಿಸಿದ್ರೆ ಮ್ಯಾಶ್ಡ್ ಪೊಟೆಟೊ, ಗ್ರೇಟೆಡ್ ಪೊಟೆಟೊ. ಆ್ಯಕ್ಚುಲಿ ಮ್ಯಾಶ್ ಮಾಡಿದ್ರು ದಪ್ಪ ಇದ್ಬಿಡತ್ತೆ ಅಂತ ಹೇಳಿಬಿಟ್ಟು ಇದು ಸ್ವೀಟ್ ಕಾರ್ನು ಬೇಯಿಸಿ ಜಸ್ಟ್ 1-2 ಸರಿ, ಈಗ ಪಲ್ಸ್ ಗ್ರೈಂಡ್ ಅಂತಾರಲ್ಲ, 1 ಸೆಕೆಂಡ್ 2 ಸೆಕೆಂಡ್ ಆ ಥರ. ಇದು ತುಂಬ ಹಾಕ್ಬೋದು, ಬಟ್ ತುಂಬಾ ಸ್ವೀಟ್ನೆಸ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನಾಮಕೆ ವಾಸ್ತೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಹಾಕ್ತಾ ಇದ್ರೂ ನಡೆಯುತ್ತೆ. ಇದೊಂಥರ ಗಟ್ಟಿ ಇರುತ್ತೆ, ಬಾಕಿದೆಲ್ಲನೂ ಸಾಫ್ಟ್ ಇರುತ್ತೆ. ನಾನು ಸ್ವಲ್ಪ ಕಟ್ ಮಾಡಿಬಿಟ್ಟಿದೆ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಕ್ಯಾಪ್ಸಿಕಮ್, ಸ್ವಲ್ಪ ಈರುಳ್ಳಿ. ಇದು ನಾನು ಅಷ್ಟೇ ಅಂತ ಹೇಳ್ತಾ ಇಲ್ಲ. ಪೊಟ್ಯಾಟೊ ನೋಡ್ಬಿಟ್ಟು ನಾನು ಅದಕ್ಕೆ ತಕ್ಕಂತೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅರ್ಧದಷ್ಟು ಗ್ರೀನ್ ಚಿಲ್ಲಿ, ಇನ್ನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು. ವೆಜ್ ಬಾಲು ನಿಮಗೆ ಖಾರ ಏನು ಇರೋದಿಲ್ಲ, ಸ್ವಲ್ಪ ಫ್ಲೇವರ್ಗಷ್ಟೇ. ಉಪ್ಪು, ಕಾರ್ನ್ಫ್ಲೋರ್ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಬ್ರೆಡ್ ಪುಡಿ ಮಾಡ್ಕೊಂಡಿರೋದು. ಇದೆಲ್ಲನೂ ಬೈಂಡಿಂಗ್ಗೆ ಹೆಲ್ಪ್ ಮಾಡುತ್ತೆ. ಎಕ್ಸೆಸ್ ವಾಟರ್ ಇದ್ರೆ ಅಬ್ಸಾರ್ಬ್ ಮಾಡ್ಕೊಳ್ಳೋದು. ಇದು ಜಿಂಜರ್ ಗಾರ್ಲಿಕ್ ಗ್ರೇಟ್ ಮಾಡಿ ಹಾಕ್ಬೇಕಂದ್ರೆ ತುರ್ದಿ ಹಾಕಬೇಕು. ನಾನೀಗ ತುರಿಯೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೇನೆ
ಪೇಸ್ಟೇ ಹಾಕ್ತಾ ಇದ್ದೀನಿ ಒಂಚೂರು. ಇದು ಮೊಜರೆಲ್ಲಾ ಚೀಸ್. ಮೊಜರೆಲ್ಲಾ ಚೀಸ್ ಏನಂದರೆ ನಾವು ಬೈಟ್ ಮಾಡಿದಾಗ ಒಂಥರ ಸ್ಟ್ರೆಚ್ ಆಗುತ್ತಲ್ವಾ, ಅದಕ್ಕೆ ಅದು ಬಿಸಿ ಇದ್ದಾಗ ಮಾತ್ರನೇ ಮಾಡಬೇಕು, ಇಲ್ಲಾಂದರೆ ಸ್ಟ್ರೆಚ್ ಆಗೋದಿಲ್ಲ, ಒಂದೇ ಬೈಟ್ಗೆ ಬಾಯಿಗೆ ಬಂದ್ಬಿಡುತ್ತೆ. ಅದ್ರ ಬದಲು ನಾವು ಪಿಜ್ಜಾ ಚೀಸ್ ತೊಗೊಳ್ಬೋದು ಅಥವಾ ಪ್ರಾಸೆಸ್ಡ್ ಚೀಸ್ ಕೂಡ ತೊಗೊಳ್ಬೋದು. ಅದು ಸ್ವಲ್ಪ ಕ್ರೀಮಿ ಆಗಿರುತ್ತೆ, ತಣ್ಣಗಾದ್ಮೇಲೆ ಕೂಡ ಓಕೆ. ಗ್ರೇಟ್ ಮಾಡಿ ಹಾಕ್ತಾ ಇರೋದು ಆಪ್ಷನಲ್ಲು. ಇದು ನಿಮಗೆ ಬಿಸಿ ಬಿಸಿಯಲ್ಲಿ ತಿಂದಾಗ ಸ್ವಲ್ಪ ಕ್ರೀಮಿ ಅಂತ ಅನಿಸುತ್ತೆ, ತಣ್ಣಗಾದ್ಮೇಲೆ ತಿಂದರೆ ಆಲೂಗೆಡ್ಡೆ ಥರನೇ ಸ್ವಲ್ಪ ಸ್ವೀಟು ಮತ್ತು ಸ್ವಲ್ಪ ಸಾಲ್ಟಿ ಅನಿಸುತ್ತೆ. ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ. ಈಗ ಇಲ್ಲಿ ಕಾರ್ನ್ಫ್ಲೋರ್ ಸ್ಲರ್ರಿ ಮಾಡ್ಕೊಂಡಿದ್ದೀನಿ, ಅಂದರೆ ಒಂದು 3-4 ಸ್ಪೂನ್ ಕಾರ್ನ್ಫ್ಲೋರ್ಗೆ ನೀರು ಹಾಕಿ ತೆಳ್ಳ ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳ ಆಗಬಾರ್ದು, ಯಾಕಂದರೆ ಇದರಲ್ಲಿ ನಾವು ಇದನ್ನು ಡಿಪ್ ಮಾಡಬೇಕು ಬಾಲ್ಸ್ನ, ಸರಿನಾ? ಈಗ ಒಂದು ಬಾಲ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಂಡು ಈ ಥರ ದೊಡ್ಡದು ಮಾಡಿಕೊಂಡು ಒಂದು ಪೀಸ್ ಚೀಸ್ ತೊಗೊಂಡಿದ್ದೀನಿ. ಇದನ್ನು ಒಳಗಡೆ ಇಟ್ಟು ಕ್ಲೋಸ್ ಮಾಡ್ತೀನಿ. ಓಕೆ, ನೋಡಿ ತೆಳ್ಳ ಆಗಿದೆ. ಇನ್ನು ಸ್ವಲ್ಪ ಥಿಕ್ ಮಾಡ್ಕೊಳ್ಬೇಕು. ಇದಕ್ಕೇನೆ ಹಸಿಟ್ಟು ಹಾಕ್ಕೊಳ್ತೀನಿ ಇನ್ನು ಸ್ವಲ್ಪ. ಇದಕ್ಕೆ ಬರೀ ಕಾರ್ನ್ಫ್ಲೋರ್ ಬದಲು ಸ್ವಲ್ಪ 1 ಸ್ಪೂನಷ್ಟು ಮೈದಾನೂ ಹಾಕ್ಕೊಳ್ಬೋದು. ಇದೀಗ ಸದ್ಯಕ್ಕೆ ಒಂದನ್ನು ಟೇಸ್ಟ್ ಮಾಡ್ತಾ ಇದ್ದೀವಿ. ಓಕೆ, ಡನ್. ನಮ್ಮ ಸಾನು ಫಾಸ್ಟ್ ಲರ್ನರ್, ಹಂಗೆ ಫಾಸ್ಟಾಗಿ ಮರ್ತು ಬಿಡ್ತಾಳೆ ಎಲ್ಲಾನು. ನೆಕ್ಸ್ಟ್ ಟೈಮ್ ಸಾನು ಅವತ್ತು ಮಾಡಿದ್ದಲ್ಲ, ಹೆಂಗ್ ಮಾಡಿದ್ದೆ, ನಾನು ಮಾಡಿದ್ನಾ ಅಂತ ಕೇಳ್ತಾಳೆ. ಓಕೆ, ಇದೆರಡನ್ನ ಈಗ ಫ್ರೈ ಮಾಡೋಣ. ಈಗ ಮೀಡಿಯಮ್ ಬಿಸಿ ಇದ್ರೆ ಸಾಕು. ನಾನು ತುಂಬ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟಿದೆ, ಹಾಕಿದ ತಕ್ಷಣ ನೋಡಿ ಹೆಂಗಾಗೋಯ್ತು. ಆಫ್ ಮಾಡಿಬಿಟ್ಟು ಈಗ ಮತ್ತೆ ಆನ್ ಮಾಡಿದ್ದೀನಿ. ಆ ಕಡೆ ಫ್ರೈಯಿಂಗಿಗೆ ಇಟ್ಬಿಟ್ಟು ನಾನೀಗ ಕೇಕ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾವು ಹೋಮ್ ಮೇಡ್ ಕೇಕೆ ಮಾಡೋದು ವಿತೌಟ್ ಶುಗರ್, ವಿತೌಟ್ ಜಾಗರಿ. ನಾನು ಸ್ಟಾರ್ಟಿಂಗಲ್ಲಿ ವಿತೌಟ್ ಶುಗರ್ ಮಾಡಿ ಜಾಗರಿ ಹಾಕಿ ಮಾಡಿದ್ದೆ. ಸೊ ಅದು ಆಮೇಲೆ ಅದನ್ನು ಬಿಟ್ಬಿಟ್ರು ಜಾಗರಿ ತಿನ್ನೋದು. ಆಮೇಲೆ ಹನಿ ಹಾಕಿ ಮಾಡಿದ್ದೆ, ಅದು ಕೂಡ ಬಿಟ್ಬಿಟ್ರು. ಆಮೇಲೆ ಡೇಟ್ಸ್ ಹಾಕಿ ಮಾಡಿದ್ದೆ, ಅದು ಸ್ವೀಟು ಕಾಣೋ ಬೇಡ ಅಂದರು. ಮೈದಾ ಇರುತ್ತೆ ಹಂಗೆ ಹಿಂಗೆ ಅಂತ. ಅವರು ಏನೇ ಕೇಕ್ ಮಾಡಿದ್ರು ಎಂಜಾಯ್ ಮಾಡೋದಿಲ್ಲ. ನಮಗೋಸ್ಕರ ನಾವು ಅಷ್ಟು ಎಫರ್ಟ್ ಹಾಕಿ ಮಾಡಿದ್ದೀವಲ್ಲ ಅಂತ ಹೇಳಿಬಿಟ್ಟು ನಮಗೆ ಬೇಜಾರಾಗಬಾರ್ದು ಅಂತ ಅವರು ಒಂದು ಬೈಟ್ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಲಿಟ್ರಲಿ ಪ್ರಾಸೆಸ್ಡ್ ಫುಡ್ ಆಗೋದೇ ಇಲ್ಲ. ಅದಕ್ಕೆ ಇವತ್ತು ನಾನು ಸಾನು ಡಿಸೈಡ್ ಮಾಡಿದ್ವಿ ಲಾಸ್ಟ್ ಇಯರೇನೆ, ನೆಕ್ಸ್ಟ್ ಇಯರು ಫ್ರೂಟ್ ಕೇಕ್ ಮಾಡೋಣ ಸಾನು, ಅಂದರೆ ವಿತೌಟ್ ಮೈದಾ ಶುಗರು ಸ್ವೀಟ್ನೆಸ್ ಏನು ಹಾಕದೆ ಮಾಡೋದು. ಸೊ ಅದು ಮಾಡ್ತಾ ಮಾಡ್ತಾ ಇದು ಬೇಕಾಗಿತ್ತಲ್ಲ, ಇದನ್ನು ಕಟ್ ಮಾಡಿ ನೋಡ್ತಾ ಇದ್ದೀನಿ ಹೇಗಾಗಿದೆ ಆ್ಯಂಡ್ ಟೇಸ್ಟ್ ಹೇಗಿದೆ ಅಂತ. ನೋಡಿ, ನಾವು ಚೀಸ್ ಹಾಕಿದ್ದೀವವ ಅಲ್ವಾ ಒಳಗಡೆ, ಅದು ಕರಗ್ಬಿಟ್ಟು ಸ್ಪೇಸ್ ಆಗಿದೆ. ಅದಕ್ಕೆ ತುಂಬ ದಪ್ಪ ಹಾಕ್ಬಾರ್ದು, ಸಣ್ಣಗೆ ಹಾಕಬೇಕು. ಆ್ಯಂಡ್ ಮೊಜರೆಲ್ಲಾ ಆಗಿರೋದ್ರಿಂದ ಹೇಗೆ ಸ್ಟ್ರೆಚಿ ಆಗ್ತಾ ಇದೆ ನೋಡಿ. ಇದು ಫ್ರೈ ಮಾಡಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ನ ನೀವು ಫಾಲೋ ಮಾಡಬೇಕು. ಮೀಡಿಯಮ್ ಟು ಹೈ ಮಾಡ್ಕೊಳ್ಳಿ, ಲೋ ಮಾಡೋದಕ್ಕೆ ಹೋಗಬೇಡಿ. ತುಂಬ ಹೊತ್ತು ಫ್ರೈ ಮಾಡಿದ್ರೆ ಒಳಗಡೆ ಇರೋವಂಥ ಚೀಸ್ ಕರ್ಗಿ ಹೊರಗಡೆ ಬಂದ್ಬಿಡುತ್ತೆ, ಎಣ್ಣೆಲೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಇದನ್ನು ಪ್ರಿಪೇರ್ ಮಾಡಿಬಿಟ್ಟು ಬಾಲ್ಸ್ ಮಾಡಿ ಫ್ರೀಝರಲ್ಲಿ ಇಟ್ಟು 1/2 hour ಆದಮೇಲೆ ಇದನ್ನು ಫ್ರೈ ಮಾಡ್ತಾರೆ. ಆವಾಗ ಏನಾಗುತ್ತೆ, ಒಳಗಡೆ ಇರುವಂಥ ಚೀಸ್ ಅಷ್ಟು ಬೇಗ ಕರಗೋದಿಲ್ಲ. ಟೇಬಲ್ ಸಾನು ಕ್ಲೀನ್ ಮಾಡಿದಾಳೆ ನೋಡಿ, ಎಷ್ಟು ಕ್ಲೀನ್ ಆಗಿದೆ. ದಟ್ಸ್ ಅ ಸರ್ಪ್ರೈಸ್ ಥಿಂಗ್. ಇವತ್ತು ವೀಕ್ ಡೇ ಆಗಿರೋದ್ರಿಂದ ನಮಗೆ ಹೊರಗಡೆ ಟ್ರೀಟು ಇಲ್ಲ. ನಾನೇ ಕೊಡಿಸ್ತೀನಿ ನಡೀರಿ ಅಂತ ಹೇಳಿದ್ದೆ, ಆದ್ರೂ ಇವತ್ತು ಮೀಟಿಂಗ್ ಅಂದ್ಬಿಟ್ಟು ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಏನ್ರಿ ಸ್ಪೆಷಲ್ ಮಾಡಲಿ ಮನೇಲಿ? ಏನು ಮಾಡಬೇಡ, ದಾಲ್ ಭಾತ್ ಮಾಡ್ಲಾ ಅಂದೆ. ಹ್ಞೂ ಸರಿ ಮಾಡು. ಅದಕ್ಕೆ ಎವ್ರಿ ಟೈಮ್ ನಾನು ನಿಮ್ಗೇನು ಕೇಳಿದ ಹಾಗೇನೆ ನನಗೆ ಸ್ಪೆಷಲ್ ಟ್ರೀಟ್ ಕೊಡಿಸ್ಬೇಕು ಅಂತ ಅನ್ಸುತ್ತೆ. ನಂಗೆ ಗೊತ್ತು ನೀವು ವೀಕ್ ಡೇಸಲ್ಲಿ ಜೊತೆ ಹೊರಗಡೆ ಹೋಗಲ್ಲ ಅಂದ್ಬಿಟ್ಟು ಅದಕ್ಕೆ ರೆಸ್ಟೋರೆಂಟ್ನೇ ಇಲ್ಲಿ ತರ್ತಾ ಇದ್ದೆ. ಅದಕ್ಕೆ ಸರಿ ರಾಜೇಶ್ ಇಷ್ಟದಂತೆಯೇ ಮಾಡೋಣಪ್ಪ ಅವ್ರ ಬರ್ತ್ಡೇನ ಅಂದ್ಬಿಟ್ಟು ಏನ್ರಿ ಬೇಕು, ಏನ್ರಿ ಫುಡ್ ಬೇಕು ಅಂತ ಕೇಳಿದ್ರೆ ಏನು ಬೇಡ, ಏನು ಬೇಡ, ನೀವೇನು ತಿಂತೀರೋ
ಅಫ್ಕೋರ್ಸ್ ಏನಕ್ಕಂದ್ರೆ ಇವತ್ತು ವೆಜ್ ಡೇ ಅಲ್ವಾ ಅದಕ್ಕೆ. ಬಾ ಕೇಕ್ ತಿನ್ಸು ಬಾ. ನಾನ್ ವೆಜ್ ಡಿಶ್ ಆಗಿದ್ದಿದ್ರೆ ಏನೋ ಹೇಳ್ಬೋದಿತ್ತು, ಅದನ್ನ ಮಾಡು ಇದನ್ನ ಮಾಡು ಅಂತ. ಅದಕ್ಕೆ ಅಮೇಜಿಂಗ್ ಫ್ರೂಟ್ ಕೇಕ್, ವೆರಿ ನೈಸ್ ಬೇಬಿ. ವಾವ್, ಇದು ಕ್ರಿಯೇಟಿವಿಟಿ ಅಂದ್ರೆ ಅಮೇಜಿಂಗ್ ಪುಟ. ನಾನು ನಿಮಗೆ ತೋರಿಸೇ ಇರಲಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಫ್ಯಾಂಟಾಸ್ಟಿಕ್ ಸೋನಮ್ಮ. ಡೆಕೋರೇಷನ್ ಎಲ್ಲ ಸಾನೋದು. ಇದ್ರದ್ದು ಲೇಯರ್ಸ್ ಮಾತ್ರ, ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಟಾಪ್ ಲೇಯರ್ ನಂದು. ಫ್ರೂಟ್ ಟವರ್ ಸಖತ್ತಾಗಿದೆ ಕಣೋ. ನೀವೇನ್ ತಿಂತೀರಾ ತಿಂತೀನಿ ನಾನು ಅಂದ್ರಲ್ಲ, ತಗೊಳ್ತೀನಿ. ನಾವು ಇದೇ ತಿನ್ಬೋದು. ಇವತ್ತು ನಾವು ಇದನ್ನೇ ತಿಂತೀವಿ. ನೋಡು, ಇದು ಈ ತರ ಮಾಡಬೇಕು. ಹ್ಯಾಪಿ ಬರ್ತ್ಡೇ ಜಾನು, ನಿಮ್ಮೆಲ್ಲ ವಿಶಸ್ಸು ಪೂರ್ತಿಯಾಗ್ಲಿ. ದೇವರು ನಿಮ್ಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ನೀವ್ ಏನೇನ್ ಕೇಳ್ತಿರೋ ಎಲ್ಲಾನು ಕೊಟ್ಟು ಆಶೀರ್ವಾದ ಮಾಡ್ಲಿ. ಥ್ಯಾಂಕ್ ಯು. ನೀವು ಹ್ಯಾಪಿ ಇದ್ರೆ ನಮ್ಗೆ ಅದೇ ಫುಲ್ ಹ್ಯಾಪಿ. ಸೇಮ್ ಹಿಯರ್. ಥ್ಯಾಂಕ್ ಯು ಬೇಬಿ. ಕ್ರೀಮ್ ಹಾಕ್ಬಾರ್ದಾ? ಕ್ರೀಮ್ ಬಂದಿಲ್ಲ, ತಡೀರಿ. ವಿತ್ ಕ್ರೀಮ್ ಇದು. ಇದಾದ್ರೆ ನೋಡಪ್ಪ ಎಷ್ಟು ತಿನ್ಬೋದು. ನೈಸ್. ಒಳ್ಳೆ ಐಡಿಯಾ ಕಣ ಇದು, ಸಕ್ಕತ್ತಾಗಿದೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಫಾರ್ ದಿಸ್ ವಂಡರ್ಫುಲ್ way of cutting cake. We do it? Yeah. Tari. Do it. ಸ್ವೀಟ್ ತರದ್ದು ಖಾರ ಹಿಂದ್ಗಡೆ ಮುಂದ್ಗಡೆ ನೋಡಿ ಯಾವ್ದಾದ್ರು. ಥ್ಯಾಂಕ್ ಯು. ಚೀಸ್ ಬಂದೇ ಇಲ್ವಲ್ಲ ರಜಾ? ತಣ್ಣಗಾಗೋಯ್ತಾ? ಎಲ್ಲದ್ರಲ್ಲೂ ಇದೆ, ನೋಡ್ ಒಳಗಡೆ ಇರ್ಬೇಕು. ಸಖತ್ತಾಗಿದೆ. ಬನ್ನೇನು ಅಮೇಜಿಂಗ್ ಡಿಶ್ ಇದೆಯಲ್ಲ, ಇದು ಕೊಟ್ಟು ಹೌದು, ಹೋಟೆಲ್ ತಿಂದಿಲ್ಲ ಗೊತ್ತಾ, ಅದಕ್ಕಿಂತ ಚೆನ್ನಾಗಿದೆ. ಅದೇ ಅಲ್ವಾ ರಜಾ ನಾನು ಮಾಡಿದ್ದು, ಅದನ್ನೇ ಇದು ಮಾಡಿರೋದು. ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಅಮೇಜಿಂಗ್. ಅದನ್ನ ತಿನ್ಬಿಟ್ರೆ ಆಮೇಲೆ ಇದು ಓದೋದೇ ಇಲ್ಲ. ನಾಳೆಗೆ ಬಿಡ್ಬೇಕಾಗತ್ತೆ. ಇವತ್ತು ವೆಜ್ ಡೇ ಆಗಿರೋದ್ರಿಂದ ತುಂಬಾ ವೆರೈಟೀಸ್ ಏನು ಮಾಡಿಲ್ಲ. ವೀಕೆಂಡಲ್ಲಿ ನಾವು ಹೊರಗಡೆ ಹೋಗೋಣ ಅಂತ ಇದ್ದೀವಿ. ಬಟ್ ರಾಜೇಶ್ ಎಷ್ಟೇ ಬೇಡ ಅಂದ್ರೂ ನಮ್ಮ ಮನ್ಸು ಕೇಳೋದಿಲ್ಲ. ಅದಕ್ಕೆ 2 ಸ್ಪೆಷಲ್ ಥಿಂಗನ್ನು ಮಾಡಿದ್ದೆ. ರಾಜೇಶ್ಗೆ ಬರ್ತ್ಡೇಗೆ ಬಟ್ಟೆ ತೊಗೊಳೋಣ ಅಂತ ಕರ್ಕೊಂಡು ಹೋಗಿದ್ದೆ. ನೀವು ಯಾವ್ದು ಇಷ್ಟಪಡ್ತೀರೋ ಅದನ್ನು ತೊಗೊಳ್ಳಿ ಅಂದ್ಬಿಟ್ಟು. ಆದರೆ ಅವ್ರಿಗೆ ಯಾವುದೂ ಇಷ್ಟನೇ ಆಗಲಿಲ್ಲ. ಅದೊಂದು ಬ್ಲ್ಯಾಕ್ ಇಷ್ಟ ಆಯಿತು ಅವ್ರಿಗೆ, ಬಟ್ ನನಗೆ ಇಷ್ಟ ಆಗಲಿಲ್ಲ ಅದು. ಸರಿ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಬೇರೆ ಕಡೆನೂ ಹೋಗಿ ನೋಡಿದ್ವಿ, ಬಟ್ ಇಷ್ಟ ಆಗಿರಲಿಲ್ಲ. ಸರಿ ಅವ್ರಿಗೇನು ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ, ನಾನೇ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದೆ. ಬಟ್ ಅವ್ರಿಗೆ ಸಿಗ್ಲಿಲ್ವಲ್ಲ, ಅವ್ರಿಗೇನು ಬೇಜಾರು ಆಗಲಿಲ್ಲ. ಬಂದರು ಮನೆಗೆ. ಬಟ್ ನನಗೆ ತುಂಬ ಬೇಜಾರಾಗ್ತಾ ಇತ್ತು, ಏನು ತೊಗೊಂಡಿಲ್ವಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು
ನಾನು ಬುಕ್ ಮಾಡಿದ್ದೆ ಆನ್ಲೈನಲ್ಲಿ 10:15 ಆಗಿದೆ ನೋಡಿ, ಇವಾಗ ಡೆಲಿವರಿ ಆಗಿದೆ. ನಾನು 10 ಗಂಟೆ ತನಕನೂ ಕಾದ್ಬಿಟ್ಟು ರೀ ಇವತ್ತು ಬರೋದಿಲ್ಲ, ನಾನು ನಿಮಗೆ ಅಂದ್ಬಿಟ್ಟು ಗಿಫ್ಟ್ ತರಿಸಿದ್ದೆ, ಅದು ಸಾರಿ ಕೊಡೋಕ್ಕಾಗಲಿಲ್ಲ ಅಂತ ನನಗೆ ಬೇಜಾರಾಯಿತು. ಇದೇನಿವತ್ತು ಇವ್ರು ಹೊಸ ಬಟ್ಟೆನೂ ಹಾಕ್ಲಿಲ್ವಲ್ಲ ಅಂದ್ಬಿಟ್ಟು. ಆಮೇಲೆ ನೋಡ್ತೀನಿ ಮೆಸೇಜ್ ಬಂತು ಡೆಲಿವರಿ ಆಗತ್ತೆ ಈಗ ಅಂದ್ಬಿಟ್ಟು. ಸೊ ಈಗ ಅದನ್ನು ಓಪನ್ ಮಾಡಿಸ್ತಾ ಇದ್ದೀನಿ. ಅಂದರೆ ನಾವೇನು ಅಂದ್ಕೊಂಡ್ವಿ, ಯಾವುದಾದ್ರೂ ಇಷ್ಟ ಆಗಲಿಲ್ಲ ಅಂದರೆ ಬೇಕಿದ್ರೆ ಒಂದು ಕೊಟ್ಬಿಟ್ಟು ಒಂದು ಇಟ್ಕೋಬೋದಲ್ವಾ. ಇಷ್ಟ ಆದರೆ ಎರಡು ಓಕೆ, ಇಲ್ಲ ಅಂದರೆ ಹಾಕೊಂಡು ನೋಡಿ ಬಟ್ಟೆ ಹೆಂಗಿದೆ ನೋಡಿ. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.